ಹಾಯ್, ಹಲೋ, ನಮಸ್ತೆ. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಬಿಗ್ ಬಾಸಲ್ಲಿ ಏನು ಮಾತಾಡೋಣ ಅಂತ ಹೇಳೋದಾದರೆ, ತ್ರಿವಿಕ್ರಮ್ ಅವರನ್ನು ಎಲ್ಲರೂ ಸೇರಿ ಲವ್ ಮಾಡಿದ್ದಾರೆ. ಅಂದರೆ ತುಂಬ ನೆಗೆಟಿವ್ ಶೇಡಲ್ಲಿದ್ದಾರೆ. ಅಂದರೆ ನೆಗೆಟಿವ್ ಶೇಡ್ ಅಂತ ಹೇಳಿದರೆ ತುಂಬ ಬೇಜಾರಲ್ಲಿದ್ದಾರೆ. ಅವರನ್ನು ಲಾಸ್ಟ್ ವೀಕಲ್ಲಿ ಕಿಚ್ಚ ಸುದೀಪ್ ಅವರು ಆ ಥರ ಮಾಡಿದ್ದೇ ಒಂದು ಕಾರಣ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಯಾಕಂದರೆ ನಿಜವಾದ ತ್ರಿವಿಕ್ರಮ್ ಆ ರೀತಿ ಇರಲಿಲ್ಲ. ಸೊ ನನಗೆ ಯಾಕೋ ತ್ರಿವಿಕ್ರಮ್ ಅವರನ್ನು ನೋಡಿದಾಗ ತುಂಬ ಬೇಜಾರಾದ ರೀತಿಯಲ್ಲಿ ಕಾಣ್ತಾ ಇದೆ. ನನಗೂ ತುಂಬ ಬೇಜಾರಾಗ್ತಾ ಇದೆ. ಸೊ ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ನಮ್ಮ ಗೋಲ್ಡು ಕ್ಯಾಪ್ಟನ್ ಆದರು. ಇಲ್ಲಿ ನನಗೆ ಒಂದು ಸ್ವಲ್ಪ ಗೌತಮಿ ಅವ್ರದ್ದು ಓವರ್ ಅನಿಸ್ತು. ಅಂದರೆ ಅವ್ರು ಹೇಳ್ದಾಗೆ ಅವರು ಎತ್ತಿ ಇವರು ಎತ್ತಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಲ್ಲಿ ಒಂದು ಫಿಕ್ಸಿಂಗ್ ಥರ ಕಾಣ್ತು ನನಗೆ. ಎಲ್ಲರೂ ಒಂದೇ ರೀತಿ ಒಂದೇ ಸಲ ಎತ್ತಬೇಕಿತ್ತು, ಒಂದೇ ಸಲ ಬಿಡಬೇಕಿತ್ತು, ಅಲ್ಲಿ ಗೊತ್ತಾಗ್ತಿತ್ತು. ಏನೇ ಆಗಲಿ, ಗೋಲ್ಡ್ ಸುರೇಶ್ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಭವ್ಯ ಅವರಿಗೆ ಸ್ವಲ್ಪ ಬೇಜಾರಾಗಿದೆ, ಅಂದರೆ ಅವ್ರು ಸೋತರು ಅಂತ ಹೇಳ್ಬಿಟ್ಟು. ಹನುಮಂತ್ ಅವರು ಹೆಂಗೆ ಸೋತರು ಅಂತಲೇ ಗೊತ್ತಾಗಿಲ್ಲ. ಅಂದರೆ ನೋಡ್ತಾ ನೋಡ್ತಾನೆ ಸೋತರು. ಇಲ್ಲಿ 2 ಟೀಮ್ ಅಂತೂ ಕಾಣ್ತಾ ಇದೆ. ಆ 2 ಟೀಮಲ್ಲಿ ಯಾರು ಅಲ್ಲಿದ್ದಾರೆ, ಯಾರು ಇಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಐಶ್ವರ್ಯ ಅವರು ಚೈಲ್ಡ್ ಆಗಿ ಆಡ್ತಾ ಇದ್ದಾರೆ. ಯಾರು ಒಪ್ಕೊಳ್ತಿರೋ ಇಲ್ವೋ ಗೊತ್ತಿಲ್ಲ. ನಾನು ನೋಡಿದ್ದೀನಿ, ಇದು 100% ನಿಜನೂ ಕೂಡ. ಯಾಕಂದರೆ ಆ ಉಸ್ತುವಾರಿಯಲ್ಲಿ ಗಲಾಟೆ ಮಾಡಿದ್ದು ರಜತ್ ಅವರು. ಓಕೆ, ಸೊ ಅಲ್ಲಿ ಉಸ್ತುವಾರಿಯಾಗಿ ಆಡಿದ ಒಂದು ಪಾಯಿಂಟು ಅಲ್ಲಿ ಅವರು ತ್ರಿವಿಕ್ರಮ್ ಅವರು ಹೇಳಿದಾಗೆ. ಸೊ ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪರ್ಟಿಕ್ಯುಲರ್ ವರ್ಡನ್ನು. ಇಲ್ಲಿ ಮತ್ತೆ ಪುನಃ ಬಂದುಬಿಟ್ಟು ತ್ರಿವಿಕ್ರಮ್ ಅವ್ರನ್ನ ನೀನು ಇದು ಮಾಡ್ತೀಯ ಅದು ಮಾಡ್ತೀಯ ಅಂತ ಅಂದ್ಕೊಳ್ಬೇಡಿ. ಸೊ ನಾನು ಹೇಳ್ತಾ ಇರೋದು ಏನಂದರೆ, ತ್ರಿವಿಕ್ರಮ್ ಅವರು ಉಸ್ತುವಾರಿಯಾಗಿ ಒಪೋಸಿಟ್ ಟೀಮ್ಗಿಂತ ಅವರ ಟೀಮಿಗೆ ಕೊಟ್ಟಿದ್ದನ್ನು ಚರ್ಚೆ ಮಾಡಿದ್ರು ವಿನಃ ಒಪೋಸಿಟ್ ಟೀಮ್ ಅವರು ಎಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಹೇಳಲಿಲ್ಲ. ಇನ್ನೊಂದು, ಐಶ್ವರ್ಯ ಅವರೇ, ತಲೆ ಉಪಯೋಗಿಸಿ. ನಿಮಗೆ ಹೇಳ್ತಾ ಇರೋದು ನಾನು, ತಲೆ ಉಪಯೋಗಿಸಿ. ನಿಮ್ಮ ತಲೆ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ. ಯಾಕಂದರೆ ಅಲ್ಲಿ ರಜತ್ ಅವರು 1, 2, 3, 4 ಕೌಂಟ್ ಮಾಡ್ತಿರೋದು ಎಷ್ಟು ಸ್ಲೋ ಆಗಿತ್ತು. ಅದೇ ತ್ರಿವಿಕ್ರಮ್ ಅವರ ಜಾಗದಲ್ಲಿ ಐಶ್ವರ್ಯ ಅವರು ಇವರು ನಮ್ಮ ಚೈತ್ರ ಅವರು ಇದ್ದಿದ್ರೆ ಅದಕ್ಕಿಂತ ಸ್ಲೋ ಮಾಡ್ತಿದ್ರು. ಬಟ್ ತ್ರಿವಿಕ್ರಮ್ ಅವರು ಹಾಗೆ ಮಾಡಲಿಲ್ಲ. 1, 2, 3, 4, 5 ಅಂತ ಹೇಳಿ ಕ್ವಿಕ್ಕಾಗಿ ಎಣಿಸಿದ್ರು. ಎಂತ ಒಂದು ಮಾತಾಡ್ತೀರಾ ಅಂತ ಗೊತ್ತಿಲ್ಲ. ಇಲ್ಲಿ ಗುಂಪಿನಲ್ಲಿ ಗೋವಿಂದ ಅಂದಂಗೆ ಐಶ್ವರ್ಯ ಕೊಟ್ಟರೆ ಶಿಶಿರು ಕೊಡ್ತಾರೆ. ಅವ್ರು ಶಿಶಿರು ಅವ್ರ ತಲೆಯಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಊಟ ತಿಂತಾರ, ಏನು ಮಾಡ್ತಾ ಇದ್ದಾರ ಗೊತ್ತಿಲ್ಲ. ಐಶ್ವರ್ಯ ಅವರು ಕೊಟ್ಟರೆ ನಾನು ಅದೇ, ಮೋಕ್ಷಿತ್ ಅವರು ನಾನು ಅದೇ, ಇಲ್ಲಿ ಸುರೇಶ್ ಅವರು ನಾನು ಅದೇ. ಏನ್ರಿ, ಸ್ವಲ್ಪ ತಲೆ ಉಪಯೋಗಿಸ್ಕೊಂಡು ಆಡಿ. ಸುಮ್ಮನೆ ಒಬ್ಬರಿಗೆ ಕಳಪೆ ಕೊಡಬೇಕು ಅಂತ ಕೊಡಬೇಡಿ. ಚೈತ್ರ ಅವರು ಹೇಳ್ತೀರಾ ನೀವು ಎಲ್ಲಿ ಗುಂಪಿಗೆ ಇದು ಮಾಡಿಬಿಟ್ಟು ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ತಿದ್ದೀರಾ ಅಂತ. ನೀವೇನು ಮಾಡ್ತಿದ್ದೀರಾ? ನೀವು ಮೋಕ್ಷಿತ, ಐಶ್ವರ್ಯ, ಶಿಶಿರ್ ಅವರು ಏನು ಮಾಡ್ತಿದ್ದೀರಾ? ಸೇಮ್ ಅದೇ ಮಾಡ್ತಿರೋದು ತಾನೇ. ನೀವು ಮಾಡಿದ್ದು ಸರಿ, ಉಳ್ದವ್ರು ಮಾಡಿದ್ದು ತಪ್ಪಾ? ಐಶ್ವರ್ಯ ಅವರು ಮೊನ್ನೆ ನಾಮಿನೇಷನ್ ವಿಷಯದಲ್ಲಿ ಟಾರ್ಗೆಟ್ ಮಾಡಬೇಕು ಅಂತ ಹೇಳಿಕೊಟ್ಟದ್ದು ಫಲ್ಸ್ ಇದೆ. ಅಂದರೆ ಟಾರ್ಗೆಟ್ ಮಾಡೋಣ ನಾವು ಕೂಡ ಅಂತ ಹೇಳಿದ್ದು ಅಲ್ಲಿ ಎಲ್ಲೋ ಒಂದು ಕಡೆ ಇವಾಗ ಟ್ರೋಲು ಆಗ್ತಾ ಇದೆ. ಅದನ್ನು ಸೊ ಫಲಿಸಿದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಐಶ್ವರ್ಯ, ಶಿಶಿರು, ಮೋಕ್ಷಿತ, ಚೈತ್ರ, ಸುರೇಶು, ಧನರಾಜು, ಹನುಮಂತ್ ಒಂದು ಟೀಮ್ ಆಗಿದ್ದಾರೆ ಇವಾಗ ಕಾಣ್ತಾ ಇದೆ. ಇಲ್ಲಿ ಏನಂದರೆ ವೀಕ್ ಕಂಟೆಸ್ಟೆಂಟ್ಗಳು ಒಂದು ಟೀಮ್ ಆಗಿ ಎಲ್ಲೋ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಸುರೇಶ್ ಅವರು ಕ್ಯಾಪ್ಟನ್ ಆದರು, ಖುಷಿ ಇದೆ. ಅಂದರೆ ಅವರು ಕಷ್ಟಪಟ್ಟು ಕ್ಯಾಪ್ಟನ್ ಆಗಿದ್ದಾರೆ. ಆದರೆ ಯಾರ್ಯಾರು ಅಬ್ಸರ್ವ್ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ, ಕ್ಯಾಪ್ಟನ್ ಆದಮೇಲೆ ಅವರು ಟಾರ್ಗೆಟ್ ಮಾಡಿ ಭವ್ಯ ಅವರಿಗೆ ಕೆಲಸ ಕೊಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಬಲೆ ಬಂದಿದೆ ಅಂತ ಹೇಳಿದ್ದಾರೆ. ಬಲೆ ನಾರ್ಮಲ್ ಆಗಿ ನಾವು ಯಾವಾಗಲೂ ಕ್ಲೀನ್ ಮಾಡ್ತಾ ಇದ್ದರೆ ಅಥವಾ ಎಲ್ಲ ಯಾವಾಗಲೂ ಅಲ್ಲಿ ಕೂತ್ಕೊಳ್ತಾ ಇದ್ದರೆ ಬರಲ್ಲ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಆ ಸುರೇಶ್ ಅವರು ಟಾರ್ಗೆಟ್ ಮಾಡಿ, ಅಂದರೆ ಅಲ್ಲಿ ಗೌತಮಿ ಕ್ಯಾಪ್ಟನ್ ಆಗಿದ್ದರು, ಅದಕ್ಕಿಂತ ಮುಂಚೆ ಧನರಾಜ್ ಕ್ಯಾಪ್ಟನ್ ಆಗಿದ್ದರು, ಅದಕ್ಕಿಂತ ಮುಂಚೆ ಮಂಜು ಕ್ಯಾಪ್ಟನ್ ಆಗಿದ್ದರು. ಆ ಟೈಮಲ್ಲಿ ಯಾರೂ ಅಲ್ಲಿ ಕೂತ್ಕೊಂಡಿದ್ದು ನಾನು ನೋಡಿಲ್ಲ. ಅಂದರೆ ಇವರು ಸಂತು ಪಂತು ಇದ್ದಾಗ ಬೀನ್ ಬ್ಯಾಗ್ ಅಲ್ಲಿ ಮೇಲೆ ಎಲ್ಲ ಕೂತ್ಕೊಳ್ತಾ ಇದ್ರು. ಮತ್ತು ಲಾಸ್ಟ್ ಟೈಮ್ ಸಂತು ಬಂದಾಗ ಅಲ್ಲಿ ಮೇಲ್ಗಡೆ ಒಂದು ವ್ಯೂ ತೋರಿಸಿದ್ರು. ಆದರೆ ಬಿಗ್ ಬಾಸ್ ಸೀಸನಲ್ಲಿ ಒಂದು ಕಮ್ಮಿ ಅಂದರೆ ಒಂದು 2-3 ಎಪಿಸೋಡಲ್ಲಿ ತೋರಿಸಿದ್ರೇನೋ, ಆಮೇಲೆ ಕೂತ್ಕೊಂಡಿಲ್ಲ. ಸುರೇಶ್ ಅವರು ಅಲ್ಲಿ ಹೋಗಿ ಕ್ಲೀನ್ ಮಾಡಿ, ಅದು ಕ್ಲೀನ್ ಮಾಡಿ, ಇದು ಕ್ಲೀನ್ ಮಾಡಿ, ಮಳೆ ಬರ್ತಾ ಇದ್ರು ಕ್ಲೀನ್ ಮಾಡಿ ಅಂತ ಹೇಳಿದ್ರು ಸ್ವಲ್ಪ ಓವರ್ ಆಯಿತು ಅಂತ ಅನಿಸ್ತಾ ಇದೆ. ಮತ್ತು ಸುರೇಶ್ ಅವರು ಕ್ಯಾಪ್ಟನ್ ಆದ ಕೂಡಲೇ ಅವ್ರ ಕಾಲು ಸರಿ ಹೋಯಿತು. ಯಾರಾದರೂ ಅಬ್ಸರ್ವ್ ಮಾಡಿದ್ರು ಇಲ್ವೋ ಗೊತ್ತಿಲ್ಲ, ಫುಲ್ ಸೂಪರಾಗಿ ಕಾಲು ಇದು ಮಾಡಿದ್ದಾರೆ. ಸೊ ಇಲ್ಲಿ ಲಕ್ಸುರಿ ಟಾಸ್ಕನ್ನು ಗೆದ್ದಿದ್ದಾರೆ ಬಿಗ್ ಬಾಸ್ ಟೀಮು. ಅಂದರೆ ಬಿಗ್ ಬಾಸ್ ಮನೆ ಮಂದಿ ಗೆದ್ದಿದ್ದಾರೆ. ಸೊ ಇನ್ನೂ ಏನೇನು ಆಗುತ್ತೋ ಏನೇನು ಬಿಡುತ್ತೋ ಅಂತ ನೋಡಬೇಕಾಗಿದೆ. ರಜತ್ ಅವರು ಎಲ್ಲೋ ಇವತ್ತು ಹಾಟ್ ಸೀಟಲ್ಲಿ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲಿ ತ್ರಿವಿಕ್ರಮ್ ಅವರು ಕಳಪೆ ಹೋಗಿದ್ದಾರೆ. ನನಗೆ ಅದು ನಂಬೋಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಅಂದರೆ ಕಳಪೆ ಅವ್ರು ಹೋಗಬಾರ್ದು ಅಂತ ಅಲ್ಲ, ಅವರು ಕಳಪೆ ಹೋಗುವ ಹಾಗೆ ಏನು ಮಾಡಿಲ್ಲ ಅಂತ. ಅಂದರೆ ಅಷ್ಟು ಅವರು
ಲೋ ಕ್ಯಾಂಡಿಡೇಟ್ ಅಲ್ಲ ಅಂತ ನನಗೆ ಅನ್ನಿಸ್ತದೆ. ಇಲ್ಲಿ ರಜತ್ ಅವರು ಧನರಾಜ್ ಅವ್ರ ಮೇಲೆ ಕೈ ಮಾಡಿದರು. ಸೊ ಈ ಬಿಗ್ ಬಾಸಲ್ಲಿ ಎಲಿಮಿನೇಷನ್ ಇಲ್ಲ. ಕೈ ಮಾಡ್ತಾರೆ, ಹೋಗ್ತಾರೆ, ಅಳ್ತಾರೆ, ಹೋಗ್ತಾರೆ. ಸೊ ಇದೇ ಆಗ್ತಾ ಇರೋದು. ಸೊ ಇಲ್ಲಿ ಏನು ಅಂದರೆ ಯಾರು ಯಾರದ್ದು ಯಾವುದನ್ನು ಒಪ್ತಾ ಇಲ್ಲ. ಏನು ಮಾಡೋದು, ನಾವಿಲ್ಲಿ ಓಟು ಸುಮ್ಮನೆ ಹಾಕ್ತಾ ಇದ್ದೀವಿ. ಈ ರಜತ್ ಅವರು 1-2 ವಾರಗಳಿಂದ ಹೇಳ್ತಾ ಇರೋ ಹಾಗೆ ಸುರೇಶ್ ಅವರು ಚೈಲ್ಡು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ತ್ರಿವಿಕ್ರಮ್ ಅವರಿಗೆ ಇನ್ವಾಲ್ವ್ಮೆಂಟು ಅಂತ ಹೇಳಿಬಿಟ್ಟು ಕಳಪೆ ಕೊಡ್ತಾ ಇದ್ದಾರೆ. ಅಂದರೆ ಈ ಸುರೇಶ್ ಅವರ ತಲೆಯಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಹೇಳ್ತಾ ಇರೋದು, ನಾನು ಇದೇ ಹೇಳ್ದಾಗೆ ಇಲ್ಲಿ ಗ್ರೂಪ್ ಮಾಡ್ತಾ ಇದ್ದಾರೆ. ಗ್ರೂಪ್ ಮಾಡಿಬಿಟ್ಟು ಟಾರ್ಗೆಟ್ ಮಾಡಿಸ್ತಾ ಇದ್ದಾರೆ. ಅದರ ಮಾಸ್ಟರ್ ಮೈಂಡು ಐಶ್ವರ್ಯ ಅವರು. ಸೊ ಅವರು ಹಿಂಗಿದ್ರೆ ಶಿಶಿರ್ ಅವರನ್ನು ಬಲೆಗೆ ಹಾಕ್ಕೊಂಡಿದ್ದಾರೆ. ಶಿಶಿರ್ ಅವರು ಇವ್ರು ಹಿಂಗೆ ಆಡ್ತಾರೆ, ಹಂಗೆ ಆಡ್ತಾ ಇದ್ದಾರೆ. ಇಲ್ಲಿ ಶಿಶಿರ್ ಅವ್ರ ಜೊತೆ ಮೋಕ್ಷಿತ್ ಅವರು ಬಂದರು, ಮೋಕ್ಷಿತ್ ಜೊತೆ ಚೈತ್ರ ಬಂದರು, ಚೈತ್ರ ಜೊತೆ ಸುರೇಶ್ ಅವರು ಬಂದರು. ಹನುಮಂತು ಮತ್ತು ಧನರಾಜ್ ಅವರು ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಕನ್ಫ್ಯೂಷನ್ ಇದ್ದಾರೆ. ರಜತ್ ಅವರು 1-2 ವಾರ ಆ ಕಡೆ ಈ ಕಡೆ ಎಲ್ಲ ಹೋಗ್ತಾ ಇದ್ರು. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಸುರೇಶ್ ಅವರು ತ್ರಿವಿಕ್ರಮ್ ಅವ್ರ ಬಗ್ಗೆ ಇಷ್ಟೇನು ಅರ್ಥ ಮಾಡ್ಕೊಂಡಿದ್ದು ಅಂತ ನನಗೊಂದು ಕ್ವಶನ್ ಬಂತು. ಐಶ್ವರ್ಯ ಅವರು ಸೇಫ್ ಆಗೋಕ್ಕೆ ಯಾರು ತಲೆ ಬೇಕಾದರೂ ಕಡಿತಾರೆ ಅನ್ನೋದಕ್ಕೆ ಸೂಪರ್ ಆಗಿದೆ. ಇಲ್ಲಿ ಚೈತ್ರ ಅವರು ಹೊರಗಡೆ ಇದ್ದಾಗ ಚೈತ್ರ ಅವರಿಗೆ ಪಂಪ್ ಹೊಡಿತಾ ಇದ್ರು. ಅವರು ಕಳಪೆ ಅಂತ ಜೈಲಿಗೆ ಬಂದ ಕೂಡಲೇ ಅವರು ಕಾಣಿಸ್ತಾನೇ ಇಲ್ಲ. ಇಲ್ಲಿ ತ್ರಿವಿಕ್ರಮ್ ಅವರು ಎಷ್ಟು ಪಾಸಿಟಿವ್ ಅಂದರೆ ನನ್ನ ನಿಜವಾಗ್ಲೂ ನನಗೆ ಅಂದರೆ ಪ್ರೌಡ್ ಫೀಲ್ ಆಗುತ್ತೆ. ಕೆಲವು ಸಾರಿ ನನ್ನ ಜೀವನದಲ್ಲೂ ಈ ಥರ ಇರ್ತಾರೆ. ಅಂದರೆ ಅವ್ರು ಆಗೋದೇ ಇಲ್ಲ, ಅವ್ರು ಅಷ್ಟು ಕಳಪೆ ಕೊಡ್ತಾ ಇದ್ದಾರೆ. ಆ ವ್ಯಕ್ತಿನ ನಾನು ನೋಡೋದೇ ಇಲ್ಲ ಅಂತ ಹೇಳಿ ಚೈತ್ರ ಅವ್ರು ಹೇಳಿದ್ದಾರೆ. ಅಷ್ಟು ವರ್ಡ್ಸ್ ಹೇಳಿದ್ದಾರೆ. ಲಾಸ್ಟ್ ನೈಟಲ್ಲಿ ಹೇಳಿದ್ದಾರೆ, ನಾನು ಎಲ್ಲ ದೇವ್ರುಗಳಿಗೆಲ್ಲ ಹರಕೆ ಹೊರ್ತೇನೆ ತ್ರಿವಿಕ್ರಮ್ ಅವರಿಗೆ ಅಂತ ಹೇಳಿದ್ದಾರೆ. ಆದ್ರೂ ತ್ರಿವಿಕ್ರಮ್ ಅವರು ಎಷ್ಟು ಪಾಸಿಟಿವಿಟಿ ಅಂದರೆ ಪಾಸಿಟಿವ್ ಆಗಿ ತಗೊಳ್ತಾ ಇದ್ದಾರೆ. ಇಂಥ ತ್ರಿವಿಕ್ರಮ್ ಎಲ್ಲಿ, ಅಂಥ ಚೈತ್ರ, ಐಶ್ವರ್ಯ, ಶಿಶಿರ್ ಅವರು ಎಲ್ಲಿ ಅಂತ ನನಗೆ ಅನಿಸ್ತದೆ. ಸೊ ನಮ್ಮ ಜೀವನದಲ್ಲೂ ಇದೇ ಆಗ್ತಾ ಇರೋದು. ನಾವು ಒಳ್ಳೇದನ್ನು ಇಷ್ಟು ಒಳ್ಳೇದಂತ ನಂಬಿದ್ರೂ ಒಳ್ಳೇದಿರಲ್ಲ, ಅಂದರೆ ಒಳ್ಳೇದಾಗಲ್ಲ. ಕೆಲವರು ಬಂದು ಹೇಳಿದ ಕೂಡಲೇ ನಾವು ಹೇಳ್ತೀವಲ್ಲ, ಕಣ್ಣಲ್ಲಿ ನೋಡೋದನ್ನು ಬಿಟ್ಟು ಕಿವಿಯಲ್ಲಿ ನೋಡ್ತೀವಿ ಅಂತ. ಸೊ ಇದೇ ಆಗೋದು. ಸೊ ಇಷ್ಟು ಇವತ್ತಿನ ಬಿಗ್ ಬಾಸ್. ನಾಳೆ ಬಿಗ್ ಬಾಸ್ ಜೊತೆ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್, ಗುಡ್ ನೈಟ್ ಅಂತ ಹೇಳ್ತಾ